ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿಯ ದಕ್ಷಿಣ ದಂಡಯಾತ್ರೆಯ ಮೊದಲ ಭಾಗವಾಗಿ ಕೇರಳಕ್ಕೆ ವಿಸಿಟ್ ಕೊಟ್ಟಿದ್ರು. ಚುನಾವಣೆ ಎದುರು ನೋಡ್ತಾ ಇರೋ ಕೇರಳದಲ್ಲಿ ಮೋದಿ ಹೇಳಿದ ಮಾತುಗಳು ಬಿಜೆಪಿ ಉತ್ಸಾಹವನ್ನ ಹೆಚ್ಚಿಸ್ತಾ ಇದೆ. ಕೇರಳ ಗೆಲ್ಲೋದು ಸುಲಭ ಅಲ್ಲ ಅನ್ನೋದು ಖುದ್ದು ಮೋದಿಗೂ ಗೊತ್ತಿದೆ. ಆದರೆ ಈ ಪರಿಸ್ಥಿತಿ ಪರ್ಮನೆಂಟ್ ಅಲ್ಲ, ಎಲ್ಲವೂ ಬದಲಾಗುತ್ತೆ ಅನ್ನೋದರ ಹಿಂಟ್ ಕೂಡ ಮೋದಿ ಕಡೆಯಿಂದ ಬಂತು. ಆದರೆ ಈ ಬದಲಾವಣೆಗೆ ಮೋದಿ ಅತ್ಯಂತ ದೊಡ್ಡ ಪ್ರಾಮಿಸ್ ಒಂದನ್ನ ಮಾಡಿದ್ದಾರೆ. ಶಬರಿಮಲೆ ವಿಚಾರದಲ್ಲಿ ಮೋದಿ ನೀಡಿದ ವಾಗ್ದಾನ ಟರ್ನಿಂಗ್ ಪಾಯಿಂಟ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಗೆಲುವು ದೂರದಲ್ಲಿದೆ ಅನ್ನೋ ವ್ಯಾಖ್ಯಾನ ಇದ್ರೂ ಈಗಾಗಲೇ ಸಾಧಿಸಿರೋದನ್ನ ಮೋದಿ ಶ್ಲಾಘಿಸಿದ ರೀತಿ ಎಲ್ಲರ ಕಣ್ಣನ್ನ ಅರಳಿಸಿತ್ತು. ಇದೇ ಹೊತ್ತಲ್ಲಿ ಮತ್ತೊಂದು ಬೆಳವಣಿಗೆ ನಡೆದಿದ್ದು ಬಿಜೆಪಿಗೆ ಪಾಸಿಟಿವ್ ಆಗ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಕೂಡ ಇವತ್ತೇ ಕೇರಳ ನಾಯಕರ ಜೊತೆ ಮೀಟಿಂಗ್ ನಡೆಸಿದ್ದು ಅವರಿಗೆ ದೊಡ್ಡ ಆಘಾತ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ NSVC ಶರ್ಮಾ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಸ್ಲೋಗನ್ ಅನೌನ್ಸ್ ಮಾಡಿರೋ ಬಿಜೆಪಿಗೆ ದೇಶದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ರಾಜಕೀಯ ಎದುರಾಳಿಗಳಿದ್ದಾರೆ. ಈ ಪೈಕಿ ಈ ಬಾರಿ ಬಂಗಾಳವನ್ನ ಗೆದ್ದಿದೆ. ಆದರೆ ಉತ್ತರ ಭಾರತದಲ್ಲಿ ಅತ್ಯಂತ ಪವರ್ಫುಲ್ ಪಾರ್ಟಿ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗತ್ತೆ. ದಕ್ಷಿಣದಲ್ಲಿ ಈ ಬಾರಿ ಬಿಜೆಪಿಗೆ 2 ಪ್ರಮುಖ ಸವಾಲ್ಗಳಿದ್ದು, ಒಂದರಲ್ಲಿ NDAಗೆ ಭರವಸೆ ಇದೆ. ಆದರೆ ಕೇರಳದ ಬಗ್ಗೆ ಹೋಪ್ಸ್ ಇಟ್ಕೊಳ್ಳೋದು ಬೇಡ ಅನ್ನೋ ಮಾತೆ ದೊಡ್ಡ ಮಟ್ಟದಲ್ಲಿದೆ. ಆದರೆ ಗೆಲುವಿನ ವಿಶ್ವಾಸ ಖಂಡಿತ ಇಟ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಪೈಪೋಟಿ ನೀಡದೆ ಹಿಂದೆ ಸರಿಬಾರದು. ಅದೇನಾಗುತ್ತೋ ಹಾಗೆ ಬಿಡ್ಲಿ, ಈ ಬಾರಿ ನಮ್ಮ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಸವಾಲು ಕೊಟ್ಟೇ ಕೊಡ್ತೀವಿ ಅಂತ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಿಸುವುದಕ್ಕೆ ಮೋದಿ ವಿಸಿಟ್ ಸಾಕ್ಷಿಯಾಯಿತು. ಮೋದಿ ಹೇಳಿದ ವಿಚಾರಗಳು ಚರ್ಚೆಗೂ ದಾರಿ ಮಾಡಿಕೊಟ್ವು. ಕೇರಳದ ರಾಜಧಾನಿ ಹಾಗೂ ಇತ್ತೀಚೆಗೆ ಬಿಜೆಪಿಗೆ ಸಿಹಿ ಸುದ್ದಿ ಕೊಟ್ಟ ತಿರುವನಂತಪುರದಲ್ಲಿ ಮೋದಿ ಎಡಪಕ್ಷಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. LDF ಹಾಗೂ UDFನ ಭ್ರಷ್ಟ ಆಡಳಿತಕ್ಕೆ ಬಿಜೆಪಿ ಬ್ರೇಕ್ ಆಗಲಿದೆ. ಇದಕ್ಕೆ ತಿರುವನಂತಪುರದಲ್ಲಿ ಜನರು ನೀಡಿದ ಅವಕಾಶವೇ ಸಾಕ್ಷಿ ಅಂತ ಹೇಳಿದ್ರು. ಮುಂಬರುವ ಎಲೆಕ್ಷನ್ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಇಷ್ಟು ವರ್ಷಗಳ ಕಾಲ ಕೇರಳ 2 ಮುಖಗಳನ್ನು ಮಾತ್ರ ನೋಡಿತ್ತು. ಆದರೆ ಇನ್ನೊಂದು ಮುಖ ಕೂಡ ಇದೆ. ಅದು ಉತ್ತಮ ಆಡಳಿತ ಹಾಗೂ ಅಭಿವೃದ್ಧಿ. ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಅನಿವಾರ್ಯವಾಗಿದೆ. LDF ಒಕ್ಕೂಟವನ್ನ ಕಮ್ಯುನಿಸ್ಟ್ ಪಕ್ಷ ಮುನ್ನಡೆಸ್ತಾ ಇದ್ರೆ, UDF ಅನ್ನ ಕಾಂಗ್ರೆಸ್ ಮುನ್ನಡೆಸ್ತಾ ಇದೆ. ಸದ್ಯದ ಮಟ್ಟಿಗೆ ಇದೆರಡು ಪ್ರಮುಖ ಒಕ್ಕೂಟಗಳಾಗಿರಬಹುದು. ಆದರೆ ಬಿಜೆಪಿ ತಳಮಟ್ಟದಿಂದ ಗಟ್ಟಿಯಾಗಿ ಬೆಳೆದು ಬರ್ತಾ ಇದೆ. ಇದೇ ಕೇರಳದ 3ನೇ ಮುಖ. ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ವಿಶ್ವಾಸದ ಮಾತುಗಳನ್ನು ಆಡಿದ್ರು. ಹಾಗೆ ಮುಂದುವರೆದು LDF ಹಾಗೂ UDF ಒಕ್ಕೂಟಗಳು ಧ್ವಜಗಳು ಬೇರೆ ಇರಬಹುದು, ಆದರೆ ಇಬ್ಬರ ಸಿದ್ಧಾಂತ ಕೂಡ ಒಂದೇ. ಇಬ್ಬರಿಗೂ ಗೊತ್ತಿದೆ, ಒಂದು ಅವಧಿ ಒಬ್ಬರು ಬಂದರೆ ಇನ್ನೊಂದು ಅವಧಿಯೋ ಅಥವಾ 10 ವರ್ಷಗಳಲ್ಲಿ ತಮ್ಮ ನಡುವೆ ಅಧಿಕಾರ ಬದಲಾವಣೆ ಆಗ್ತಾ ಇರುತ್ತೆ ಅಂತ. ಸರ್ಕಾರಗಳು ಬದಲಾಗುತ್ತೆ, ಆದರೆ ಆಡಳಿತ ಮಾತ್ರ ಹಾಗೆ ಉಳಿದುಕೊಳ್ಳುತ್ತೆ. ಆದ್ದರಿಂದ ಇವರಿಂದ ಕೇರಳದ ಅಭಿವೃದ್ಧಿ ಸಾಧ್ಯವೇ ಇಲ್ಲ. ಈಗ ಕೇರಳಕ್ಕೆ ಬೇಕಾಗಿರೋದು ಜನಪರ ಹಾಗೂ ಅಭಿವೃದ್ಧಿ ಪರವಾದ ಸರ್ಕಾರ. ಅದು ಬಿಜೆಪಿ ಅಥವಾ NDAಯಿಂದ ಸಾಧ್ಯವಾಗುತ್ತೆ. ಈ ಬಾರಿ ಕೇರಳ ಜನರು ಬಿಜೆಪಿ ಮೇಲೆ ಭರವಸೆ ಇಟ್ಟಿದ್ದಾರೆ, ಬೆಂಬಲ ಕೊಡ್ತಾರೆ ಅನ್ನೋದಕ್ಕೆ ತಿರುವನಂತಪುರವೇ ಸಾಕ್ಷಿಯಾಗಿದೆ. ಇಲ್ಲಿನ ಗೆಲುವು ಸಣ್ಣ ಪುಟ್ಟ ಗೆಲುವಲ್ಲ, ಇದು ಐತಿಹಾಸಿಕ ಹಾಗೂ ಅಭೂತಪೂರ್ವ ಗೆಲುವಾಗಿದೆ. ಕೇರಳದಲ್ಲಿ ಬಿಜೆಪಿ ಭವಿಷ್ಯಕ್ಕೆ ತಿರುವನಂತಪುರ ಗೆಲುವು ಅಡಿಪಾಯ ಹಾಕಿದೆ ಅಂತ ಹೇಳಿದ್ರು. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧವೂ ಕ್ಲಾಸ್ ತೆಗೆದುಕೊಂಡ ಮೋದಿ ಕೇರಳವನ್ನ ಹಾಳು ಮಾಡಿದ್ದೇ ಕಾಂಗ್ರೆಸ್ ಅಂತ ಗುಡುಗಿದ್ರು. ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ NDA ಸರ್ಕಾರಗಳಿದ್ರೆ ಅಭಿವೃದ್ಧಿಯ ವೇಗ ಆಗತ್ತೆ, ಡಬಲ್ ಇಂಜಿನ್ ಸರ್ಕಾರದಂತೆ ಕಾರ್ಯನಿರ್ವಹಿಸುತ್ತೆ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದ್ರೆ ಅಭಿವೃದ್ಧಿ ಹಾದಿ ಹಿಡಿಯೋದಿಲ್ಲ, ಬದಲಾಗಿ ಕಮ್ಯುನಿಸ್ಟರಿಗಿಂತಲೂ ದೊಡ್ಡ ಮಟ್ಟದ ಕಮ್ಯುನಿಸ್ಟ್ ಆಗ್ಬಿಡುತ್ತೆ. ಓಲೈಕೆಯಲ್ಲಿ ಕಾಂಪಿಟೇಷನ್ ಕೊಡೋ ಸಲುವಾಗಿ ಮುಸ್ಲಿಂ ಲೀಗಿಂತಲೂ ಹೆಚ್ಚು ಕೋಮವಾದಿ ಆಗ್ಬಿಡುತ್ತೆ. ಕೇರಳದಂಥ ಸಾಂಸ್ಕೃತಿಕ ಹಾಗೂ ಪವಿತ್ರ ರಾಜ್ಯವನ್ನ ಅವರ ಕೈಯಿಂದ ಕಾಪಾಡು ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಅಲ್ಲದೆ ಕೇರಳದ ಮಟ್ಟಿಗೆ ಬದಲಾವಣೆ ಖಂಡಿತ ಅನಿವಾರ್ಯವಾಗಿದೆ. ಮುಂದಿನ 25 ವರ್ಷಗಳು ಬಹಳ ಕಾಳಜಿ ವಹಿಸಿ ಕೇರಳವನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿದ್ದೇವೆ. ವಿಕಸಿತ ಕೇರಳ ಅನ್ನೋ ಪರಿಕಲ್ಪನೆಯಲ್ಲಿ ಬದಲಾವಣೆ ತರುವುದು ಅಗತ್ಯವಾಗಿದೆ ಅಂತ ತಿಳಿಸಿದ್ರು. ಅಲ್ಲಿಗೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ರಯತ್ನ ಪಡೋದು ಗ್ಯಾರಂಟಿ. ಬೇರೆ ಬೇರೆ ಆಯಾಮಗಳಲ್ಲಿ ಗೇಮ್ ಪ್ಲಾನ್ ನಡೆಯಲಿದೆ ಹಾಗೂ ಸುಲಭವಾಗಿ ಸೋಲನ್ನ ಒಪ್ಕೊಳ್ಳೋದಿಲ್ಲ. ರಣತಂತ್ರಗಳನ್ನ ಮಾಡಿ ಒಂದಷ್ಟು ಕ್ಷೇತ್ರಗಳನ್ನಾದರೂ ಗೆಲ್ತೀವಿ ಎನ್ನೋ ಉತ್ಸಾಹ ಮೋದಿ ಮಾತುಗಳಲ್ಲಿ ಕಾಣಿಸ್ತಾ ಇತ್ತು. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಬಿಟ್ಟ ಇನ್ನೊಂದು ಬ್ರಹ್ಮಾಸ್ತ್ರ ಅಂದ್ರೆ ಅದು ಶಬರಿಮಲೆ ವಿಚಾರ. ಚಿನ್ನ ಕಳ್ಳತನ ಪ್ರಕರಣದಿಂದ ಹಿಡಿದು ದೇಗುಲದ ಪಾವಿತ್ರತೆಯನ್ನ ಕಮ್ಯುನಿಸ್ಟರು ಹಾಳು ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ದುಷ್ಕರ್ಮಿಗಳನ್ನ ಹಿಡಿದು ತರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಶಬರಿಮಲೆ ದೇಗುಲಕ್ಕೆ ಇಡೀ ಭಾರತದಾದ್ಯಂತ ಭಕ್ತರಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಅಪಾರ ಸಂಖ್ಯೆಯ ಭಕ್ತರಿದ್ದಾರೆ. ಪ್ರತಿ ರಾಜ್ಯದಲ್ಲೂ ಒಂದೊಂದು ಪ್ರಮುಖ ದೇಗುಲಗಳಿದ್ದು, ಅದೇ ದೇಗುಲಗಳಲ್ಲಿ ಒಂದಲ್ಲ ಒಂದು ವಿವಾದ ನಡೆಯೋದು ಯಾಕೆ ಅನ್ನೋದು ಹಿಂದೂಗಳ ಕಲೆಗೆ ಬರೋದಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾಯಿತು.
ಇನ್ನು ಬಿಟ್ಟರೆ ಮಾಡಬಾರದನ್ನ ಮಾಡಿ ಭಾರತದ ಹಾಗೂ ಸನಾತನ ಇತಿಹಾಸಕ್ಕೆ ರಾಕ್ಷಸ ಮನಸ್ಥಿತಿಯವರು ಭಂಗ ತರ್ತಾರೆ ಅನ್ನೋದು ಜನರ ಅರಿವಿಗೆ ಬರ್ತಾ ಇದೆ. ಶಬರಿಮಲೆ ವಿಚಾರದಲ್ಲಿ ಪಿಣರಾಯಿ ಮಾಡಿದ ಅನಾಚಾರಗಳು ಒಂದೆರಡಲ್ಲ ಅಂತ ಜನರು ಹೇಳ್ತಾರೆ. ಆದ್ದರಿಂದ ಅಯ್ಯಪ್ಪನ ಭಕ್ತರು ಈ ಭರವಸೆಯನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇನ್ನು ಮೋದಿ ವಿಸಿಟ್ ವೇಳೆ 2 ಪ್ರಮುಖ ಘಟನೆಗಳು ಕೂಡ ನಡೆದವು. ಅದರಲ್ಲೊಂದು, ತಿರುವನಂತಪುರದಲ್ಲಿ ಬಿಜೆಪಿ ಗೆದ್ದು ಪಕ್ಷದಿಂದ ಮೊದಲ ಮೇಯರ್ ಆಗಿ ಆಯ್ಕೆಯಾಗಿರೋ ವಿ ರಾಜೇಶ್ರನ್ನ ಮೋದಿ ಪ್ರೀತಿಯಿಂದ ತಬ್ಬಿ ಬೆಂತಟ್ಟಿದ್ರು. ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕೇವಲ 1 ಸೀಟ್ ಅಂತ ಹೊರಗಿಂದ ಅನಿಸಿದ್ರು, ದೆಹಲಿಯಿಂದ ಪ್ರಧಾನಿಯೂ ಕೂಡ ಆ ಬಗ್ಗೆ ವಿಶೇಷ ಗಮನ ಹರಿಸಿ ಬೆಂತಟ್ಟಿದ್ದಾರೆ. ಹಾಗೂ ಆ ಒಂದು ಗೆಲುವಿನ ಮಹತ್ವ ಏನು ಅನ್ನೋದು ತಳಮಟ್ಟದಿಂದ ಬೆಳೆದು ಬಂದ ನಾಯಕರಿಗೆ ಗೊತ್ತು ಅನ್ನೋದನ್ನ ಈ ದೃಶ್ಯ ಹೇಳಿದಂತಿತ್ತು. ಇದೇ ವೇಳೆ ಈ ಗೆಲುವಿನ ಭಾಗಿದಾರರು ಹಾಗೂ ಲೋಕಲ್ ಎಲೆಕ್ಷನ್ನಲ್ಲಿ ಬಿಜೆಪಿಯಿಂದ ಗೆದ್ದ ನಾಯಕರು ಮೋದಿ ಕಾಲಿಗೆ ಬೀಳೋದಕ್ಕೆ ಮುಂದಾದರು. ಎಂದಿನಂತೆ ಮೋದಿ ಎಲ್ಲರನ್ನೂ ತಡೆದು ಮಹಿಳೆಯೊಬ್ಬಳ ಕಾಲಿಗೆ ಖುದ್ದು ಮೋದಿಯೇ ನಮಿಸಿರೋದು ಕೂಡ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಇದು ಅಲ್ಲಿನ ಪ್ರತಿ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಿಸಿದಂತಾಗಿದೆ. ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದರೆ ಕೇರಳದ 2020 ಪಾರ್ಟಿ ಎನ್ಡಿಎ ಜೊತೆ ಕೈ ಜೋಡಿಸಿರೋದು. ಯಾವುದಿದು ಪಾರ್ಟಿ, ಯಾಕೆ ಮುಖ್ಯ ಆಗುತ್ತೆ ಅಂತ ನೋಡ್ತಾ ಹೋದರೆ, ಈ ಪಾರ್ಟಿಯ ಮುಖ್ಯಸ್ಥ ಸಾಬು ಜೇಕಬ್. ಎರ್ನಾಕುಲಂನಲ್ಲಿ ಈ ಪಾರ್ಟಿ ದೊಡ್ಡ ಪ್ರಭಾವ ಹಾಗೂ ವೋಟ್ ಬ್ಯಾಂಕ್ ಅನ್ನು ಹೊಂದಿದೆ. ಇತ್ತೀಚೆಗೆ ಮುಸ್ಲಿಂ ಸಂಘಟನೆಗಳು ಎರ್ನಾಕುಲಮನ್ನು ವಿಭಜನೆ ಮಾಡಿ ನಮಗೆ ಪ್ರತ್ಯೇಕ ಜಿಲ್ಲೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಇದರ ಬೆನ್ನಲ್ಲೇ ಕ್ರೈಸ್ತ ಸಮುದಾಯಗಳು ಎನ್ಡಿಎ ಜೊತೆ ಕೈ ಜೋಡಿಸ್ತಾ ಇರೋದು ಎರ್ನಾಕುಲಂ ಉಳಿಸುವುದು ಅನಿವಾರ್ಯ ಅನ್ನೋ ಚರ್ಚೆಗೆ ದಾರಿ ಮಾಡಿದೆ. ಅಲ್ಲದೆ ವಕ್ಫ್ ಬೋರ್ಡ್ನಿಂದ ಈ ಬಾರಿ ಸಾಕಷ್ಟು ಕಡೆಗಳಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳು ನೋವು ಅನುಭವಿಸಿವೆ. ಇದು ಕೂಡ ಲೋಕಲ್ ಎಲೆಕ್ಷನ್ನಲ್ಲಿ ಎನ್ಡಿಎ ಕೈ ಹಿಡಿದಿತ್ತು. ಆದ್ದರಿಂದ ಕ್ರೈಸ್ತ ಸಮುದಾಯಗಳು ಮುಂದಿನ ಎಲೆಕ್ಷನ್ನಲ್ಲಿ ಸಂಪೂರ್ಣವಾಗಿ ಎನ್ಡಿಎ ಬೆಂಬಲಿಸಲಿವೆ ಅನ್ನೋ ಸಿಗ್ನಲ್ ಅನ್ನ ಕೊಟ್ಟಂತಾಗಿದೆ. ಒಂದು ವೇಳೆ ಕ್ರೈಸ್ತ ಸಮುದಾಯ 100ಕ್ಕೆ 100 ಎನ್ಡಿಎಯನ್ನು ಬೆಂಬಲಿಸಿದ್ರೆ ಸ್ವಚ್ಛ ಹಿಂದೂಗಳು ಹಾಗೂ ಕ್ರೈಸ್ತರ ಬೆಂಬಲದಿಂದ ಎನ್ಡಿಎ ದೊಡ್ಡ ಮಟ್ಟದಲ್ಲಿ ಮಿಂಚು ಹರಿಸುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ದಿನ ಅತ್ತ ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕೇರಳ ಕಾಂಗ್ರೆಸ್ ಎಂಪಿಗಳ ಜೊತೆಗೆ ಅತ್ಯಂತ ಮಹತ್ವದ್ದು ಎನ್ನಲಾದ ಮೀಟಿಂಗ್ ಒಂದು ಫಿಕ್ಸ್ ಆಗಿತ್ತು. ಆದರೆ ಆ ಮೀಟಿಂಗಿಗೆ ಶಶಿ ಥರೂರ್ ಅವರು ಗೈರಾಗಿದ್ದಾರೆ. ಯಾಕಪ್ಪ ಗೈರಾಗಿದ್ದಾರೆ ಅಂತ ನೋಡಿದ್ರೆ, ಇವತ್ತು ಅವರ ಕ್ಷೇತ್ರ ತಿರುವನಂತಪುರಕ್ಕೆ ಪ್ರಧಾನಿ ಮೋದಿ ಬಂದಿದ್ರಿಂದ ಬರಲಿಲ್ಲ, ಮೋದಿ ಜೊತೆ ವೇದಿಕೆ ಹಂಚಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂದು ವಿಚಾರ ಥರೂರ್ ಹಾಗೂ ಕಾಂಗ್ರೆಸ್ ಎರಡಕ್ಕೂ ಡ್ಯಾಮೇಜ್ ಕಂಟ್ರೋಲ್ ಏನು ಅಂತ ಆಯಿತು. ಯಾಕಂದ್ರೆ ಥರೂರ್ ಗೈರಿನ ಬಗ್ಗೆ ಕೇರಳ ಕಾಂಗ್ರೆಸ್ ನಾಯಕರು ಪ್ರಧಾನಿ ವಿಸಿಟ್ ಹಿನ್ನೆಲೆ ಅವರು ಪರ್ಮಿಷನ್ ಕೇಳಿದ್ರು, ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿತ್ತು ಅಂತ ಅಲ್ಲಿಂದಲ್ಲಿಗೆ ಸರಿ ಮಾಡೋದಕ್ಕೆ ನೋಡಿದ್ರು. ಇತ್ತ ಥರೂರ್ ಪ್ರಧಾನಿ ಮುಖ್ಯನಾ, ಪ್ರಧಾನಿ ಅಭ್ಯರ್ಥಿ ಮುಖ್ಯನಾ ಅನ್ನೋ ರೀತಿ ತಮ್ಮ ನಿಲುವಿಗೆ ತಾವು ಸ್ಟಿಕ್ ಆನ್ ಆಗಿದ್ರು. ಆದರೆ ಯಾರು ಏನೇ ಹೇಳಿದ್ರು, ಥರೂರ್ ನಡೆ ಮಾತ್ರ ಕಾಂಗ್ರೆಸ್ಗೆ ಮುಖಭಂಗವನ್ನ ತರಿಸಿತ್ತು. ಈ ಹಿಂದೆಯೂ ಇಂತಹ ಸಾಕಷ್ಟು ಗೈರುಗಳು ಹಾಗೂ ರಾಹುಲ್ ವಿಚಾರದಲ್ಲಿ ಶಶಿ ಥರೂರ್ ಅಸಮಾಧಾನ ತೋರಿಸ್ತಾ ಇರೋದ್ರಿಂದ ಥರೂರ್ ಯಾವಾಗ ಬೇಕಾದರೂ ಕಾಂಗ್ರೆಸ್ಗೆ ಶಾಕ್ ಕೊಡ್ತಾರೇನೋ ಅನ್ಸೋ ಹಾಗಾಗಿತ್ತು. ಒಟ್ನಲ್ಲಿ ಕಳೆದ ಎಲ್ಲಾ ಎಲೆಕ್ಷನ್ಗೆ ಹೋಲಿಸಿದ್ರೆ ಈ ಬಾರಿ ಬಿಜೆಪಿಗೆ ಕೇರಳದಲ್ಲಿ ವೋಟ್ ಶೇರ್ ಹೆಚ್ಚಾಗಿದೆ. ಎಲೆಕ್ಷನ್ನಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.